ಮಹಾಲಕ್ಷ್ಮಿ, ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು. ಪ್ಲೀಸ್ ರೀ, ನೀವಿನ್ನೇನು ಹೇಳಬೇಡಿ, ನನಗೆಲ್ಲ ಗೊತ್ತಾಯ್ತು. ಯಾಕ್ರಿ ಹೀಗೆ ಮಾಡಿದ್ರಿ? ಎಲ್ಲರೂ ನೀವೇ ನೋಡ್ಕೊಂಡು ನನ್ನ ದೃಷ್ಟಿಲಿ ಇನ್ನೂ ಎಷ್ಟು ದೊಡ್ಡವರಾಗಬೇಕು ಅಂತಿದ್ದೀರಾ? ಮಹಾಲಕ್ಷ್ಮಿ, ಮೊದಲು ಅಳೋದನ್ನ ನಿಲ್ಲಿಸಿ ಏನಾಯ್ತು ಅಂತ ಹೇಳು. ನನಗೆ ಕೋಕಿಲ ಎಲ್ಲ ವಿಷಯನೂ ಹೇಳಿದ್ಲು. ನಿಮ್ಗೆ ಹೇಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ ರೀ. ರೀ, ನೀವು ಬರೀ ಕೋಕಿಲನ್ ಮಾನ ಮಾತ್ರ ಅಲ್ಲ, ನಂದು ನಮ್ಮಮ್ಮನ ಪ್ರಾಣ ಕೂಡ ಉಳಿಸಿದ್ದೀರಾ. ನಿಮ್ ಋಣನ ಹೇಗೆ ತೀರಿಸ್ಬೇಕು ನಂಗೆ ಗೊತ್ತಾಗ್ತಿಲ್ಲ ರೀ. ಏನು ಮಹಾಲಕ್ಷ್ಮಿ ಇದು? ಇದಕ್ಕೆಲ್ಲ ಋಣ ಅಂತ ದೊಡ್ಡ ಮಾತಾಡ್ಕೊಂಡು, ಅದು ನನ್ನ ಕರ್ತವ್ಯ. ಇವಾಗ ನಿನಗೆ ತಂಗಿ ಅಂದಮೇಲೆ ನನಗೂ ತಂಗಿ ತಾನೆ. ಹಂಗೆ ನಿಮ್ಮನೆ ನಮ್ಮನೆ ಇದ್ದಂಗಲ್ವಾ? ಮನೆ ಮರ್ಯಾದಿನ ಮಗ ಉಳಿಸೋದು ಅವನ ಕರ್ತವ್ಯ. ನಾನು ಅಷ್ಟೇ ಮಾಡಿರೋದು. ಯಾರು ಮಾಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ ರೀ, ಆದ್ರೆ ನೀವು ಮಾತ್ರ ನನ್ನ ದೃಷ್ಟಿಲಿ ತುಂಬಾನೇ ದೊಡ್ಡ ವ್ಯಕ್ತಿ ಆಗ್ಬಿಟ್ರಿ. ಇನ್ಮೇಲಿದ್ದ ನನ್ನ ತವ್ರ ಮನೆ ವಿಷಯದಲ್ಲಿ ನನ್ನ ತಲೆ ಕೆಡ್ಸ್ಕೊಳ್ಳೋದು ಬೇಡ ಅನ್ನೋದನ್ನ ನೀವು ತೋರಿಸ್ಕೊಟ್ಬಿಟ್ರಿ. ತುಂಬಾನೇ ಥ್ಯಾಂಕ್ಸ್ ರೀ. ನೀವು ಮಾಡಿರೋ ಉಪಕಾರಕ್ಕೆ ಥ್ಯಾಂಕ್ಸ್ ಅನ್ನೋದು ತುಂಬಾನೇ ಚಿಕ್ಕ ವಿಷಯ. ಆದ್ರೆ ನಿಮ್ಗೆ ಯಾವ ಥರ ಕೃತಜ್ಞತೆ ಹೇಳಬೇಕು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಇದಕ್ಕೆಲ್ಲ ಬೇರೆ ಬೇರೆ ಮೆಥಡ್ಸ್ ಇದೆ. ಥ್ಯಾಂಕ್ಸ್ ಹೇಳೋ ಬದಲು ಸ್ಪೆಷಲ್ ಆಗಿ ನನಗಿಷ್ಟ ಆಗೋವಂಥದ್ದು ಏನಾದ್ರು ಕೊಟ್ಟರು ಆಗುತ್ತೆ. ನಿಮ್ಗಿಷ್ಟ ಆಗಂತದ್ದ ಅಂಥದ್ದೇನ್ರಿ ಕೊಡ್ಬೋದು? ಎಲ್ಲನೂ ನಾನೇ ಹೇಳಿದ್ರೆ ಹೆಂಗೆ? ಇವಾಗ ನಾನು ಕಣ್ಣು ಮುಚ್ಕೊಂಡಿರ್ತೀನಿ, ನನ್ನ ಹೆಂಡತಿಯಾಗಿ ನನಗೆ ಇಷ್ಟ ಆಗಿರೋದನ್ನ ಕೂಡ ಸೂಪರ್ ಟ್ಯಾಲೆಂಟ್ ಇದೆಯಲ್ವ ನಿನಗೆ, ಅದನ್ನೇ ಕೊಡು. ಗೊತ್ತಾಯ್ತು, ನೀವು ಕಣ್ಣು ಮುಚ್ಕೊಳ್ಳಿ.